ಬೆಂಗಳೂರಿನ ಕುಮಾರಪೇಟೆಯಲ್ಲಿ ಅಗ್ನಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಬೆಂಕಿ ನಂದಿಸೋಕೆ ಬಹಳ ಪ್ರಯತ್ನ ಎಲ್ಲ ನಡೀತಾ ಇತ್ತಲ್ವಾ. ಆ ಬೆಂಕಿ ನಂದಿಸುವ ಸಂದರ್ಭದಲ್ಲಿ ಸುಮಾರು 4 ಅಗ್ನಿಶಾಮಕ ಸಿಬ್ಬಂದಿ ಅಸ್ವಸ್ಥರಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿನೇ ಅಸ್ವಸ್ಥರಾಗಿದ್ದಾರೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಬೆಂಕಿ ತಗುಲಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಒಟ್ಟು 6 ಮಂದಿ ಸಿಬ್ಬಂದಿಯನ್ನ ದಾಖಲು ಮಾಡಲಾಗಿದೆ. ದಟ್ಟ ಹೊಗೆಯಿಂದ ಅಗ್ನಿಶಾಮಕ ಸಿಬ್ಬಂದಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿದೆ. ಅಲ್ಲದೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕೂಡ ತಗುಲಿದೆ. ಚಿಕ್ಕಪೇಟೆ ಆರೋಗ್ಯ ವೈದ್ಯಾಧಿಕಾರಿಗಳಿಂದ ಈಗ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸ್ಕೊಡುವಂತ ಪ್ರಯತ್ನ ಆಗಿದೆ. ನಾವಲ್ಲಿ ನೋಡ್ತಾ ಇದ್ದೀವಲ್ಲ, ಅಗ್ನಿಶಾಮಕ ಸಿಬ್ಬಂದಿ ಅಸ್ವಸ್ಥರಾಗಿದ್ರು, ಅವರನ್ನ ಪ್ರಾಥಮಿಕ ಚಿಕಿತ್ಸೆ ಕೊಡಿಸ್ತಾ ಇರುವಂತ ಸಂದರ್ಭ. ಉಸಿರಾಡೋಕೆ ಅವರಿಗೆಲ್ಲ ಬಹಳ ಸಮಸ್ಯೆ ಆಗ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಬಹಳ ದಟ್ಟವಾದಂತ ಹೊಗೆ. ಕುಂಬಾರಪೇಟೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಚಿಕ್ಕಪೇಟೆ ಹತ್ರ ಆ ಒಳಗಡೆನೆ ಆ ಕುಂಬಾರಪೇಟೆಯಲ್ಲಿ ಹೇಳಿ ಕೇಳಿ ಎಲ್ಲ ಗಲ್ಲಿ ರಸ್ತೆಗಳು. ಆಮೇಲೆ ನಿಮ್ಗೆ ಅಂಗಡಿ ಸಣ್ಣದಿರುತ್ತೆ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಕಾರಣ ಅಂತಂದ್ರೆ ಗೋಡೌನ್ ಹಿಡ್ಕೊಂಡು ಅಲ್ಲೇ ಎಲ್ಲ ಬಹಳ ಸ್ಟಾಕು, ಮತ್ತೊಂದು ಎಲ್ಲಿ ಏನಿದೆ ಸರಕು ಸರಂಜಾಮು ಅನ್ನೋದೇ ಗೊತ್ತಾಗಲ್ಲ, ಹಂಗಿರುತ್ತೆ. ಅಂತ ಕಡೆ ಬೆದ್ದಿರುವಂತ ಬೆಂಕಿ ಬೆಳಿಗ್ಗೆಯಿಂದ ಅದನ್ನು ಆರಿಸೋಕೆ ಪ್ರಯತ್ನ ಆಗ್ತಾ ಇಲ್ಲ ನೋಡಿ. ಬೆಳಿಗ್ಗೆ 9 ಗಂಟೆಗೆ ಬೆಂಕಿ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ಆರಿಸೋಕೆ ಶುರು ಮಾಡಿದ್ದಾರೆ. ಆದರೂ ಬೆಂಕಿ ಹೊತ್ತು ಉರಿತಾನೆ ಇದೆ. ಅದು ಏನೇನಿತ್ತು ಅಲ್ಲಿ ಗೂಡ್ಸ್ಗಳು, ಹಾರ್ಡ್ವೇರ್ ಗೋಡೌನು, ಹೇಳಿ ಕೇಳಿ ಹಾರ್ಡ್ವೇರ್ ಗೋಡೌನ್ ಅಂತ ಅಂದರೆ ಈ ಪೇಂಟು ಮತ್ತೊಂದು ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಅದೆಲ್ಲ ಬೆಂಕಿ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸೋದಕ್ಕೆ ಕಾರಣ ಆಗುವಂಥ ವಸ್ತುಗಳೇ ಆಗಿರುತ್ತವೆ. ಆಮೇಲೆ ಇನ್ನೊಂದಂತ ಅಂದರೆ ಮಧ್ಯಾಹ್ನ 1:30 ಸಂದರ್ಭದಲ್ಲಿ ಆ ಬೆಂಕಿ ಭಾಳ ದೊಡ್ಡದಾಗಿ ವ್ಯಾಪಿಸೋಕೆ ಶುರು ಆಯಿತು. ಬಿಸಿಲು ಬರ್ತಾ ಇದ್ದಾಗೆ ಅಥವಾ ಬಿಸಿಲಲ್ಲಿ ಅದನ್ನೆಲ್ಲ ಬೆಂಕಿ ನಂದಿಸೋದಕ್ಕೆ ಭಾಳ ಪ್ರಯತ್ನ ಮಾಡುವಂಥದ್ದು ಕಷ್ಟಕರ ಆಗಿತ್ತು. ಆದರೂ ಹೆಂಗೋ ಪಾಪ ಈಗ ಒಂದು ಹಂತದಲ್ಲಿ ತಹಬದಿಗೆ ತರುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ನಡುವೆನ ನೋಡಿ ಅಗ್ನಿಶಾಮಕ ಸಿಬ್ಬಂದಿನೇ ಅಸ್ವಸ್ಥರಾಗಿರುವಂಥ ಘಟನೆ ಇದು. ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ಅವ್ರ ಸ್ಥಿತಿ ಎಲ್ಲ ಹೇಗಿದೆ? ಬಹುಶಃ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ಬೆಂಕಿ ನಂದಿಸುವಂತ ಕಾರ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಪ್ರಜ್ವಲ್. ಮಂತೇಶ್, ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿದೆ. ಯಾಕಂದ್ರೆ ಅವರು ಜಾಕೆಟ್ಗಳನ್ನು ಹಾಕೊಂಡಿದ್ರು, ಫೈರ್ ರೆಸಿಸ್ಟೆನ್ಸ್ ಪವರ್ ಇರುವಂತ ಜಾಕೆಟ್ಗಳನ್ನು ಹಾಕೊಂಡಿದ್ರು ಸಹಿತ ಬಹಳ ಹೊತ್ತಿನ ಕಾಲ ಅವರು ಬೆಂಕಿ ಹತ್ತಿರದಲ್ಲಿದ್ರು. ಮತ್ತೆ ಅವಾಗವಾಗ ಬೆಂಕಿ ಸಡನ್ ಆಗಿ ಹೆಚ್ಚಾಗ್ತಿತ್ತು. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಒಂದಷ್ಟು ಜನಕ್ಕೆ ಏಟಾಗಿದೆ. ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಆದ್ರೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಯಾರಿಗೂ ಗಂಭೀರವಾದಂತಹ ಸಮಸ್ಯೆ ಇಲ್ಲ. ಕೆಲವರಿಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ತಿತ್ತು, ಹೊಗೆ ಸುತ್ತಿದ್ರಿಂದ. ಅದನ್ನ ಈಗ ಪರಿಹಾರ ಮಾಡಲಾಗಿದೆ. ಅದಕ್ಕೆ ಒಂದಷ್ಟು ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ. ಯಾರು ಕೂಡ ಸಮಸ್ಯೆ ಇಲ್ಲ, ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ ಅನ್ನೋದು ಒಂದ್ ಕಡೆ ಮಾಹಿತಿ. ಇನ್ನೊಂದ್ ಕಡೆ ಈ ಬೆಂಕಿಯನ್ನ ಬಹುಪಾಲು ಕಂಟ್ರೋಲ್ಗೆ ತಂದಿದ್ದಾರೆ. ಬೆಂಕಿ ಈಗ ಹೊತ್ಕೊಂಡು ಉರಿಯುವಂತದ್ದು ಯಾವ್ದು ಕೂಡ ಆಗ್ತಿಲ್ಲ. ಬದಲಾಗಿ ಒಂದಷ್ಟು ಹೊಗೆ ಏನಿದೆ, ಆ ಹೊಗೆ ಆಡ್ತಾ ಇದೆ. ಅದನ್ನ ಸಂಪೂರ್ಣವಾಗಿ ಬಗೆದು ನೋಡಿ ಅದನ್ನು ಸಂಪೂರ್ಣವಾಗಿ ನೀರು ಹಾಕಿ ಸಂಪೂರ್ಣವಾಗಿ ಹೊಗೆಯನ್ನು ಸಹಿತ ನಿಲ್ಲಿಸುವಂತ ಪ್ರಯತ್ನವನ್ನ ಅಗ್ನಿಶಾಮಕ ಅಧಿಕಾರಿಗಳು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಪ್ರಜ್ವಲ್.